ಏನು ಅಮಿತ್ ಶಾ ಅವರು ಮಹಾಕುಂಭಮೇಳದ ಸ್ನಾನ ಮಾಡೋದ ಬಗ್ಗೆ ಮಿಂದೆದ್ದ ಮಾತಕ್ಕೆ, ಸಂಗಮದಲ್ಲಿ ಮಿಂದೆದ್ದ ಮಾತ್ರಕ್ಕೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಮಲ್ಲಿಕಾರ್ಜುನ್ ಪ್ರಶ್ನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾದರೆ ಕಾಂಗ್ರೆಸ್ ನಾಯಕರು ಯಾರು ಮನೇಲಿ ಪೂಜೆ ಮಾಡಲ್ವಾ, ದೇವಸ್ಥಾನಗಳ ಸ್ನಾನ ಮಾಡಲ್ವಾ ಅನ್ನೋ ಟೀಕೆ ಟಿಪ್ಪಣಿ ಜೋರಾಗಿದೆ. ಅದ್ಯಾಕೆ ಹಿಂಗೋ ಗೊತ್ತಿಲ್ಲ. ಆಗಿಂದಾಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಧರ್ಮ ದೇವರನ್ನ ವಿರೋಧ ಮಾಡೋದಾದರೆ ಈ ಮಾತಿಗೆ ಅರ್ಥ ಇರುತ್ತೆ. KPCC ಕಚೇರಿಯಲ್ಲೂ ಕೂಡ ಹೊಸ ಕಟ್ಟಡ ಕಟ್ತಾ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ಹೋಮ ಮಾಡೋರೆಲ್ಲ ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತಾ ಅನ್ನೋ ಸಹಜವಾದ ಪ್ರಶ್ನೆ ಕಾಡುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನಂತರದ ವಿರೋಧ ವಿವಾದ ಏನು ಅಂತ ನೋಡೋದಾದರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಸೋಮವಾರ ಭೇಟಿ ನೀಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಗಮದಲ್ಲಿ ಸಾಧುಗಳ ಜೊತೆಗೆ ಪವಿತ್ರ ಸ್ನಾನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಅಧ್ಯಕ್ಷ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಶಾ ಗಂಗಾ ಸ್ನಾನ ಮೂಲಕ ಬಡತನ ತೊಡೆದು ಹಾಕಲು ಸಾಧ್ಯವೇ ಅಂತ ಪ್ರಶ್ನಿಸಿದ್ದು, ಬಿಜೆಪಿ ನಾಯಕರು ಕ್ಯಾಮೆರಾಗಳಲ್ಲಿ ಕಾಣಲು ಪೈಪೋಟಿ ನಡೆಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಧ್ಯಪ್ರದೇಶದ ಮಹುವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಖರ್ಗೆ ಬಿಜೆಪಿ ನಾಯಕರು ಕ್ಯಾಮೆರಾದಲ್ಲಿ ಚೆನ್ನಾಗಿ ಕಾಣುವವರೆಗೂ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದರು. ಆದಾಗ್ಯೂ ನಾನು ಯಾರ ನಂಬಿಕೆಯನ್ನು ಪ್ರಶ್ನೆ ಮಾಡೋದಿಲ್ಲ. ಒಂದು ವೇಳೆ ನನ್ನ ಹೇಳಿಕೆಯಿಂದ ತಪ್ಪಾಗಿದ್ರೆ ಕ್ಷಮೆ ಯಾಚಿಸುವುದಾಗಿ ಹೇಳಿದರು. ನರೇಂದ್ರ ಮೋದಿಯವರ ಸುಳ್ಳು ಭರವಸೆಗಳ ಬಲೆಗೆ ಬೀಳಬೇಡಿ. ಗಂಗಾ ಸ್ನಾನದಿಂದ ಬಡತನ ಕೊನೆಯಾಗುತ್ತದೆಯೇ, ಅದು ನಿಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆಯೇ ಎಂದು ಪ್ರಶ್ನಿಸಿದ ಖರ್ಗೆ, ನಾನು ಯಾರ ನಂಬಿಕೆಯನ್ನು ಪ್ರಶ್ನಿಸಲು ಬಯಸುವುದಿಲ್ಲ. ಯಾರಿಗಾದರೂ ನನ್ನ ಹೇಳಿಕೆಯಿಂದ ನೋವಾದರೆ ಕ್ಷಮೆ ಯಾಚಿಸ್ತೇನೆ. ಆದರೆ ಹೇಳಿ, ಒಂದು ಮಗು ಶಾಲೆಗೆ ಹೋಗದೆ ಹಸಿವಿನಿಂದ ಸಾಯುತ್ತಿರುವಾಗ ಕೂಲಿ ಕಾರ್ಮಿಕರಿಗೆ ಬಾಕಿ ಸಿಗದ ಸಮಯದಲ್ಲಿ ಬಿಜೆಪಿಯವರು ಸಾವಿರಾರು ರು ಖರ್ಚು ಮಾಡಿ ಗಂಗಾದಲ್ಲಿ ಸ್ನಾನ ಮಾಡಲು ಪೈಪೋಟಿ ನಡೆಸುತ್ತಿದ್ದಾರೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುವವರೆಗೂ ಅವರು ಸ್ನಾನ ಮಾಡ್ತಲೇ ಇರ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಇಂತಹ ಜನರಿಂದ ದೇಶಕ್ಕೆ ಪ್ರಯೋಜನವಿಲ್ಲ. ದೇವರ ಮೇಲೆ ನಮ್ಮ ನಂಬಿಕೆ ಇದೆ. ಜನರು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಎಲ್ಲ ಮಹಿಳೆಯರು ಪೂಜೆ ಮಾಡಿದ ನಂತರ ತಮ್ಮ ಮನೆಯಿಂದ ಹೊರ ಹೋಗ್ತಾರೆ. ಯಾವುದೇ ಸಮಸ್ಯೆ ಇಲ್ಲ. ಆದರೆ ಧರ್ಮದ ಹೆಸರಿನಲ್ಲಿ ಬಡವರು ಶೋಷಣೆಗೆ ಒಳಗಾಗುತ್ತಿರುವುದು ಸಮಸ್ಯೆಯಾಗಿದೆ ಎಂದು ಖರ್ಗೆ ಹೇಳಿದ್ದಾರೆ. ಹಾಗೂ ಹೇಳ್ತಾರೆ, ಹೀಗೂ ಹೇಳ್ತಾರೆ, ಕ್ಷಮೆನೂ ಕೇಳ್ತಾರೆ. ಏನರ್ಥ? ಓಕೆ, ಒಂದು 50 ವರ್ಷ ಆಳ್ವಿಕೆ MLA ಆಗಿ MP ಆಗಿ ಇವೆಲ್ಲ ಆಗಿರ್ತಕ್ಕಂಥ ಖರ್ಗೆ ಅವರ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಬಡತನ ಇಲ್ಲ, ಹಸಿವಿಲ್ಲ, 100% ಎಜುಕೇಷನ್ನು ಗುರುಮಿಟ್ಕಲಲ್ಲಿ. ಹಳೆ ಕ್ಷೇತ್ರ ಅವ್ರದ್ದು ಅಲ್ವಾ? ಇನ್ನು ಅವರು ಪ್ರತಿನಿಧಿಸ್ತಕ್ಕಂಥ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಡತನ ಇಲ್ಲ, ಸಮಸ್ಯೆ ಇಲ್ಲ, ಹಸಿವಿಲ್ಲ. AICC ಅಧ್ಯಕ್ಷ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾರೋ ಹಾಗಾದ್ರೆ ಪೂಜೆ ಮಾಡಲ್ಲ. ಚಿತ್ತಾಪುರ ಹಾಲಿ ಕ್ಷೇತ್ರ 8ರಲ್ಲಿ MLA ಆದರೂ ಮತ್ತು ರಾಜೀನಾಮೆ ಕೊಟ್ಟಾಗ ಅವ್ರ ಮಗ ಗೆಲ್ಲಿಲ್ಲ, ಪ್ರಿಯಾಂಕರ್ಗೆ ಸೋತ್ಬಿಟ್ರವಾಗ ವಾಲ್ಮೀಕಿ ನಾಯಕ ವಿರುದ್ಧ. ನಂತರ ಪ್ರಿಯಾಂಕರ್ಗೆ ಗೆದ್ದದ್ದು 13ರಿಂದ. ಚಿತ್ತಾಪುರದಲ್ಲಿ ಬಡತನ ಇಲ್ಲ, ಸಮಸ್ಯೆ ಇಲ್ಲ. ಯಾಕಂದರೆ ಇವ್ರು ಪೂಜೆ ಮಾಡ್ತಿಲ್ವಲ್ಲ, ಯಾವುದೂ ಇಲ್ಲ. ಮತ್ತು ಅಲ್ಲೇ ಅದೇ ಹೇಳಿಕೆಯಲ್ಲಿ ಕ್ಷಮೆ ಕೇಳೋದು ನೋವಾಗಿದ್ರೆ. ಏನು ಹೇಳಕ್ಕೆ ಹೊರಟಿದ್ದೀರಿ? ರಾಹುಲ್ ಗಾಂಧಿ ಅವ್ರ ದೇವಸ್ಥಾನಕ್ಕೆ ಕುಂಕುಮ ಇಟ್ಕೋತಾರೆ, ಕೈ ಮುಗಿತಾರೆ, ಕೇಳ್ತಾರೆ. ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಗೊತ್ತು ಅಲ್ಲ, ಆದರೆ ಕ್ಷಮೆ ಕೇಳ್ತೀನಿ. ಚುಚ್ಚೋದು ನೋವಾದರೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋದು. ಏನು ಇದೇ ಫಸ್ಟ್ ಅವ್ರು ಸ್ನಾನ ಮಾಡ್ತಿರೋದು? ಇದೇ ಫಸ್ಟ ಬಿಜೆಪಿಯವರ ಅಜೆಂಡಾನೇ ಧರ್ಮ. ಬಿಜೆಪಿಯವರ ಅಜೆಂಡಾನೇ ಧರ್ಮ ಅಲ್ವಾ? ಒಳ್ಳೆಯದಾಗಲಿ ಅಂತ ಸಮಸ್ತ ಜನರ ಒಳಿತಿಗಾಗಿ ನಮಾಜ್ ಮಾಡ್ತಾರೆ, ಸಮಸ್ತ ಜನರ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಚರ್ಚ್ಗಳಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಎಲ್ಲವನ್ನೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ? ಆಗತ್ತಾ? ಹರ್ಟ್ ಆದರೆ, ನೋವಾದರೆ ಕ್ಷಮೆ ಯಾಚಿಸ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ರಾಜಕಾರಣಿ, ಪ್ರಬುದ್ಧರು. ಅಂಬೇಡ್ಕರ್ ಅವರು ಅದ್ಭುತವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ ಎಲ್ರಿಗೂ. ಎಲ್ಲರೂ ಅವರವರೇ ಬಳಸ್ಕೋತಾ ಇದ್ದಾರೆ. ನೊಂದವರ, ತುಳಿತಕ್ಕೊಳಗಾದವರ, ಬೆಂದವರ ದನಿಯಾದಂಥ ಸಂವಿಧಾನ, ಈ ಮೀಸಲಾತಿ ವ್ಯವಸ್ಥೆ ಎಲ್ಲವನ್ನೂ ಪಡೆದವರು, ಚೆನ್ನಾಗಿರೋರು ಎಲ್ಲರೂ ಅವರೇ ಬಳಸ್ಕೊತಾವ್ರೆ. ಹಂಗಾರೆ ನೊಂದವ್ರಿಗಿನ್ನೂ ಸಿಗಬೇಕಲ್ಲ ಅದು ನಮಗೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯುತ್ತಮರು. ವಿವಾದಗಳಿಗೆ ಒಳಗಾಗಲ್ಲ ಮನುಷ್ಯ, ಗಟ್ಟಿ ಧ್ವನಿ. ಕರ್ನಾಟಕದಲ್ಲಿ ಇಲ್ಲಿ ಸಚಿವರಾಗಿದ್ದಾಗ
ವಿಪಕ್ಷ ನಾಯಕರಾಗಿದ್ದಾಗ ಕರ್ನಾಟಕಕ್ಕೆ ಮಾತ್ರ ಖರ್ಗೆ ಅವರು ಕಿಂಗ್ ಆಗಿದ್ದಾಗ. ಆದರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ರೀತಿ ಹೆಮ್ಮೆ. ದೇವೇಗೌಡರ ನಂತರ ಏನಾರ ದೇಶದಲ್ಲಿ ಕರ್ನಾಟಕದ ಪಾಲಿಟಿಕ್ಸಲ್ಲಿ ಅನಂತಕುಮಾರ್ ಒಂಥರ ಇದ್ರು. ಅನಂತಕುಮಾರ್ ಒಂದು ಕಾರ್ನರ್ ಆದರೆ ಅದು ವಿಪಕ್ಷದಲ್ಲಿ ನಿಂತ್ಕೊಂಡು ಸೌಂಡ್ ಮಾಡೋದಿದೆಯಲ್ಲ. ಖರ್ಗೆ ಅವರು ಕೇಂದ್ರದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಮಂತ್ರಿ ಆಗಿದ್ದಕ್ಕಿಂತ ವಿಪಕ್ಷದಲ್ಲಿದ್ದಾಗ ಖರ್ಗೆ ಅವರ ಭಾಷಣ ಮತ್ತು ಅವರ ಡೇರ್ನೆಸ್ಸು ಅದು ಭಾಳ ಸುದ್ದಿ ಆಗಿತ್ತು. ಆದರೆ ಇದು ಯಾಕೆ ಈ ಹೇಳಿಕೆಗಳು? ಪುಣ್ಯಸ್ನಾನದಿಂದ ಬಡತನ ಹೋಗುತ್ತಾ, ಎಲ್ಲ ಹೋಗುತ್ತಾ ಅನ್ನೋದ್ರೆ ಎಲ್ಲ ಮಾಡ್ತಾರೆ, ಆಲ್ ಪಾರ್ಟಿ ಮಾಡ್ತಾರೆ. ಇದೇ ತಾನೇ ಬ್ರ್ಯಾಂಡ್ ಮಾಡೋದು. ಹಿಂದೂಗಳು ಅಂದರೆ BJP ಅವರು ಅನ್ನೋ ರೀತಿ ಬ್ರ್ಯಾಂಡ್ ಆಗ್ತಿರೋದೇ ಇಲ್ಲಿ ಅಲ್ವಾ? ಅಮಿತ್ ಶಾ ಟೀಕೆ ಮಾಡಿಲ್ಲ ನೀವು, ಪುಣ್ಯಸ್ನಾನವನ್ನು ಟೀಕೆ ಮಾಡಿದಿರಿ. UT ಖಾದರ್ ಹೋಗಿ ಬರ್ತಾರಲ್ಗೆ ಕುಂಭಮೇಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. UT ಖಾದರ್ ಹೋಗ್ಬಿಟ್ಟು ಸಾಧು ಸಂತರ ಜೊತೆ ಮಾತಾಡಿ ಬರ್ತಾರೆ, ಚರ್ಚೆ ಮಾಡಿ ಬರ್ತಾರೆ. ಕರ್ನಾಟಕದ ವಿಧಾನಸಭೆ ಸ್ಪೀಕರ್ UT ಖಾದರ್ ಅವ್ರಿಗಿರ್ತಕ್ಕಂಥ ಧರ್ಮ ಸಹಿಷ್ಣುತೆ, ಸರ್ವಧರ್ಮದ ಪ್ರೀತಿ ಒಂದಷ್ಟು ಜನಕ್ಕಿಲ್ಲ ಅನ್ನೋದು ಭಾಳ ದುರಂತ. ಓಕೆ, ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಕೋತೀನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.